ರೈಲ್ವೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಆಗ್ತಾ ಇದೆ. ಕೋಟೆಂಗೂರು ಕೋಚಿಂಗ್ ಡಿಪೋ ಇದೊಂದು ಗೇಮ್ ಪ್ಲೇಯರ್ ಅಂತ ಏನ್ ಹೇಳ್ತಾರೆ, ಆ ರೀತಿಯ ಒಂದು ಕೇಂದ್ರ ಆಗುತ್ತೆ. ಅದಾಯ್ತು ಅಂದ್ರೆ ನನಗೆ ಇನ್ನು ಹೆಚ್ಚು ನಮಗೆ ಈ ಭಾಗದಲ್ಲಿ ನಮಗೆ ಶಕ್ತಿ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮಗೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರದವರು ಕೂಡ ಟ್ರ್ಯಾಕ್ ಆಗ್ತಾ ಇದೆ. ಶಿಕಾರಿಪುರದ ರಾಣೆಬೆನ್ನೂರು ಆಗ್ಲಿಕ್ಕೆ ಅವತ್ತು ಯಡಿಯೂರಪ್ಪ ಸಾಹೇಬರು ಇದ್ದಾಗ ಕೇಂದ್ರಕ್ಕೂ ರಾಜ್ಯಕ್ಕೂ ಅಗ್ರಿಮೆಂಟ್ ಆಗಿದ್ದು, ಲ್ಯಾಂಡ್ ನಾವು ಕೊಡ್ತೀವಿ, ಇನ್ನು ಉಳಿದಿದ್ದ ಎಕ್ಸ್ಪೆಂಡಿಚರ್ ನೀವು ಬೇರೆ ಮಾಡಬೇಕು ಅಂತ ಅವತ್ತು ಆಗಿದ್ದು. ಅವತ್ತು PPP ಮಾಡೆಲ್ ಆಗಿತ್ತು, ಕಾಸ್ಟ್ ಶೇರಿಂಗ್ ಪ್ರಾಜೆಕ್ಟ್ ಅಲ್ಲಿ ಆಗಿದ್ದು. ಹಾಗಾಗಿ ಶಿಕಾರಿಪುರದಿಂದ ರಾಣೆಬೆನ್ನೂರು ಕೂಡ 75% ಲ್ಯಾಂಡ್ ಎಕ್ವಿಷನ್ ಆಗಿದೆ. ನಮಗೆ 200 ಕೋಟಿ ಕೊಡ್ತಾ ಇದೆ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ. ರೈತರಿಗೆ ಪರಿಹಾರ ಕೊಟ್ಟು 90% ಲ್ಯಾಂಡ್ ದಾಖಲೆ ಪ್ರಕಾರ ನಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಆದ್ಮೇಲೆ ಟೆಂಡರ್ ಅನ್ನ ಕರೆಯೋದು. ಹಾಗಾಗಿ ನನ್ಗೆ ವಿಶ್ವಾಸ ಇದೆ, ಇನ್ನೊಂದು ಹಬ್ಬ ಬಂದ್ರೆ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಮುಗಿಬಹುದು. ಮೊನ್ನೆನೂ 45 ಕೋಟಿ ಮೊನ್ನೆ MB ಪಾಟೀಲ್ ಸಾಹೇಬರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಅವರಿಗೆ ಬರ್ತಾ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಕೊಟ್ಟಿದ್ದಾರೆ. ಇನ್ನೊಂದು 100 ಕೋಟಿ ಹಾವೇರಿ ಜಿಲ್ಲೆ ಆ ಹಣ ನಮಗೆ ಬೇಕಾಗತ್ತೆ. ಬಂತು ಅಂದ್ರೆ ಇನ್ನು ಉಳಿದಂತ ಪ್ರೋಸೆಸ್ ಅನ್ನ ರೈತರು ಎಲ್ಲರೂ ವಿಶ್ವಾಸ ಗಳಿಸಿ ಮತ್ತೆ ಈ ಯೋಜನೆ ಸಹಕಾರ ಕೊಟ್ಟಂತ ರೈತರು ಕೂಡ ನಾನು ತಮ್ಮ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೇನೆ. ನನ್ನ ವಿಶೇಷವಾದಂತ ಒಂದು ಅಪೇಕ್ಷೆ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತಾಲೂಕು ಕೂಡ ಟ್ರೈನ್ ಇಲ್ಲ ಅಂತ ಹೇಳ್ಬಾರ್ದು. ಈಗಿರುವಂತ ಪ್ರಕಾರ ನಮ್ಮ ಸೊರಬಕ್ಕೆ ಟ್ರೈನ್ ಇಲ್ಲ, ನಮ್ಮ ತೀರ್ಥಹಳ್ಳಿ ಟ್ರೈನ್ ಇಲ್ಲ. ಏನಾದರೂ ಮಾಡಿ ಯಾವ್ದಾರ ಒಂದು ಯೋಜನೆಯಲ್ಲಿ ಇವೆರಡು ತಾಲೂಕುಗಳನ್ನ ಆ ರೈಲ್ವೆ ಸಂಪರ್ಕಕ್ಕೆ ಸೇರಿಸಬೇಕು ಅಂತ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಒಂದು ಹಂತಕ್ಕೆ ಬರ್ತಾ ಇದೆ. ಒಂದು ಈಗ ಆಲ್ರೆಡಿ ಶಿವಮೊಗ್ಗ, ನಮ್ಮ ತೀರ್ಥಹಳ್ಳಿಯಿಂದ ಶೃಂಗೇರಿ, ಶೃಂಗೇರಿಯಿಂದ ಮಂಗಳೂರು. ಸೊ ತೀರ್ಥಹಳ್ಳಿ ನೀವು ಸೆಂಟ್ರ್ ತಗೊಂಡ್ಲೇಬೇಕು, ತೀರ್ಥಹಳ್ಳಿ ಬಿಟ್ಟು ಹೋಗಂಗಿಲ್ಲ ಅಂತೇಳಿ ಸರ್ವೆ ಮತ್ತೆ ರೈಲ್ವೆ ಇಲಾಖೆನ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇನ್ನೊಂದು ಅದೇ ಸೇಮ್ ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಹಾಸನ, ಇದೊಂದು ಲೈನ್. ಎರಡಕ್ಕೂ ಕೂಡ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದರೆ. ಉದಾಹರಣೆಗೆ ಶೃಂಗೇರಿ ಮಂಗಳೂರು, ಅದು ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರಿಗೆ 16 ಕೋಟಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. 16 ಲಕ್ಷ ಸರ್ವೆಗೆ, 150 ಕಿಲೋಮೀಟರ್ಗೆ. ಶಿವಮೊಗ್ಗ ಬೀರೂರಿನ ದ್ವೀಪದ ರಸ್ತೆ ನಿರ್ಮಾಣಕ್ಕೆ ಸ್ಥಳ ಸಮೀಕ್ಷೆಗೆ 1.5 ಕೋಟಿ ಸಮೀಕ್ಷೆಗೆ ಇದು ಬಿಡುಗಡೆ ಆಗಿರೋದು ಹಣ. ತಾಳಗುಪ್ಪ ಸಿರ್ಸಿ ಹುಬ್ಳಿಗೆ 3.25 ಕೋಟಿ, 158 ಕಿಲೋಮೀಟರ್ ಆಗುತ್ತೆ, 3.95 ಲಕ್ಷ ಹಣ ಕೊಟ್ಟಿದ್ದಾರೆ. ತಾಳಗುಪ್ಪ ಹೊನ್ನಾವರ ಅದು ಎಕ್ಸಸೈಸ್ ಮತ್ತೆ ಶುರುವಾಗಿದೆ. ಮೊದಲು ಆಗದೇ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ಆ ಎಕ್ಸಸೈಸ್ ಶುರುವಾಗಿದೆ. ಬರೀ 82 ಕಿಲೋಮೀಟರ್ ಆಗುತ್ತೆ. ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಲಿಂಕ್ ಮಾಡ್ಲಿಕ್ಕೆ 82 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ 7,81,000 ಅದಕ್ಕೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಸಬ್ಮಿಟ್ ಆಗಬೇಕು. ಆಗಿದ್ರೆ ನಾಳೆ ಕೇಂದ್ರ ಸರ್ಕಾರ ಕೊಡುವಂತ ಬಜೆಟ್ ನಲ್ಲಿ, ಅಂದ್ರೆ ಇದೆಲ್ಲ ಆನ್ಗೋಯಿಂಗ್ ಪ್ರೋಸೆಸ್. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಬಜೆಟ್ ನಲ್ಲಿ ಮೊದಲು ಇಂಥ ಲೈನು, ಇಂಥ ಸರ್ವೆ ಇದೆಲ್ಲ ಹೇಳ್ತಾ ಇದ್ರು. ಈಗೇನು ಹಾಗಿಲ್ಲ. ಟೋಟಲ್ ರೈಲ್ವೆ ಪ್ರಾಜೆಕ್ಟ್, ರೈಲ್ವೆ ಇಲಾಖೆಗೆ ಇಷ್ಟು ಕೋಟಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅದರಲ್ಲಿ ಬರೋಂಥ ಪುಸ್ತಕದಲ್ಲಿ ಇವೆಲ್ಲದೂ ಇರಬೇಕಾಗತ್ತೆ. ಸೊ ಅಷ್ಟೊಳಗೆ ನಮ್ಮ ಅಧಿಕಾರಿಗಳು ಇವೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನೊಂದು 15 ದಿನ ಮಾತ್ರ ಉಳಿದಿದೆ. ಕೆಲವು ರೆಕ್ಟಿಫಿಕೇಶನ್ ಕೂಡ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅದಕ್ಕೇನು ಬಜೆಟೇ ಬರಬೇಕು ಅಂತೇನಿಲ್ಲ. ಅಷ್ಟೊಳಗೆ ಸಬ್ಮಿಟ್ ಆದ್ರೂ ಸಂತೋಷ, ಇಲ್ಲ ಇನ್ನೂ 4 ತಿಂಗಳು ಲೇಟಾಗಿ ಸಬ್ಮಿಟ್ ಆದ್ರೂ ಕೂಡ ಈ ಕಾರ್ಯಕ್ರಮಗಳನ್ನ, ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳನ್ನ ಇದೆಲ್ಲದೂ ಕೂಡ ತೆಗೆದುಕೊಳ್ಳುವಂತ ಒಂದು ಅವಕಾಶಗಳು ನಮಗಿದೆ. ಸೊ ಈ ರೀತಿ ರೈಲ್ವೆ ಸಂಪರ್ಕಕ್ಕೆ ಸಾಕಷ್ಟು ಒಂದು ಮೇನ್ ಹಬ್ಬ ಆಗಿ ಇದು ಬದಲಾವಣೆಗಳು ನಮ್ಮ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ.